ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರನ್ನ ನೆನೆಯುತ್ತಾ ನಾಲ್ಕು ಮಾತುಗಳನ್ನು ಆಲೋಚಿಸಿದ್ದೇನೆ. ಈಗ ತಾನೇ ನಿಮ್ಮ ಸಂಸ್ಥೆಯ ಒಬ್ಬ ಶಿಕ್ಷಕರು ಸುಮಾರು 10 ವಸಂತ ಋತುಗಳನ್ನು ಕಂಡಂಥ ಈ ಶಿಕ್ಷಣ ಸಂಸ್ಥೆ ಇಷ್ಟೊಂದು ಬೆಳೆದೈತೆ ಅಂತಂದರೆ ಭಾಳ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಎಷ್ಟೆಂದು ಎಲ್ಲರಿಗೂ ಗೊತ್ತಾಗ್ತದೆ. ಇವತ್ತಿನ ಮುಖ್ಯ ಅತಿಥಿಗಳು ಜಾರಕಿಹೊಳಿ ಸಹೋದರರು ಚೆನ್ನಾಗಿ ಮಾತಾಡಿದರು. ಏನು ಹೇಳಿದ್ರು ಅಂತಂದರೆ, ಈ ಅಪ್ಪಾಜಿಯವರ ಕನಸೇನಿತ್ತಲ್ಲ ಅದನ್ನು ನನಸು ಮಾಡುವುದು, ಅದನ್ನು ಮುಂದುವರಿಸ್ಕೊಂಡು ಹೋಗೋದು, ಅವರ ಭಕ್ತರನ್ನು ನಾವೆಲ್ಲರೂ ಕಾಯೋದು ಅದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ದುಡಿಯೋಣ ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಇಲ್ಲಿ ನೆರೆದಂಥ ಯಾವತ್ತು ಭಕ್ತಾದಿಗಳು ಅವರ ಮನಸ್ಸಿತ್ತಲ್ಲ, ಇದು ದಾಸೋಹ, ಇದು ಜನರಿಗೆ ಯಾವತ್ತೂ ನಿರಂತರವಾಗಿ ನಡಿಬೇಕು. ಇದು ನಡಿಬೇಕಾದ್ರೆ ಎಲ್ಲರ ಸಹಕಾರ ಅಗತ್ಯ. ತಾವೆಲ್ಲರೂ ನೋಡ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ಬರ್ತಾ ಇದೆ, ಪೇಪರ್ದಲ್ಲಿ ಬರ್ತಾ ಇದೆ, TV ನ್ಯೂಸ್ದಲ್ಲಿ ಬರ್ತಾ ಇದೆ, ಏನೇನೋ ಯಾರ್ಯಾರು ಸುದ್ದಿ ಮಾಡ್ತಾ ಇದ್ದಾರೆ. ಅವೆಲ್ಲ ಸುದ್ದಿ ಸತ್ಯಕ್ಕೆ ದೂರವಾದದ್ದು. ಯಾಕಂದರೆ ನಾನೇ ಆ ಕೇಸಿನಲ್ಲಿ ನಮ್ಮ ಸ್ನೇಹಿತರ ಜೊತೆ ಇದ್ದೇನೆ, ನನಗೆ ಗೊತ್ತದದು ಆವತ್ತು ಆದದ್ದು. ಯಾಕಂದರೆ ತಮಗೆಲ್ಲ ಗೊತ್ತದ, ಒಂದು ವಿಶೇಷ ಹೇಳ್ತಾ ಇದ್ದೇನೆ. ಅಪ್ಪಾಜಿಯವರು 29/11/2025 ಅವರು ತಮ್ಮ ಕೊನೆಯ ಮೃತ್ಯುಪತ್ರವನ್ನು ಬರೆದಿಟ್ಟಿದ್ದಾರೆ. ಸಂಸ್ಥೆಯ ಹೆಸರಿನಲ್ಲಿ ಬಿಟ್ಟಿದ್ದಾರೆ. ಅವರು ಅಲ್ಲಪ್ಪ ಅವರು ಅಧ್ಯಕ್ಷರಿದ್ದಾರೆ, ಅವರಿಗೆ ಅದನ್ನು ಅಧಿಕಾರ ಕೊಟ್ಟಿದ್ದಾರೆ, ಮುಂದುವರ್ಸ್ಕೊಂತ ಹೇಳಿದ್ದಾರೆ. ಯಾಕಂದರೆ ನನ್ನದೇನು ಇಚ್ಛೆ ಅದಲ್ಲ, ಆ ಇಚ್ಛೆ ನನ್ನ ಭಕ್ತರಿಗೆ ತಾಗಬೇಕು, ನನ್ನ ಭಕ್ತರ ಸರ್ವಾಂಗೀಣ ಉನ್ನತಿ ಆಗಬೇಕು. ಆ ನಿಟ್ಟಿನಲ್ಲಿ ಆ ಬರೆದಂಥ ಮೃತ್ಯುಪತ್ರ 18/12/2025 ನೋಂದಣಿಯಾಗಿದೆ. ಅವರು ಕಾರಣಾಂತರದಿಂದ 4/12/2025 ತೀರಿ ಹೋದರು. ಆದರೆ ಅದರ ದುರುಪಯೋಗ ಪಡೆದುಕೊಂಡು ಅವರು ಇದ್ದಾಗ ಆ ಮಕ್ಕಳು ಯಾರೂ ಅವರನ್ನು ನೋಡಲಿಲ್ಲ. ಅವರ ಮೇಲೆ ಸಾಕಷ್ಟು ಕ್ರಿಮಿನಲ್ ಸಿವಿಲ್ ಮೊಕದ್ದಮೆಗಳನ್ನು ಮಾಡಿದರು. ಆ ಆಸ್ತಿಗಳನ್ನು ಹೊಡೆಯುವ ಒಂದು ದುರುದ್ದೇಶದಿಂದ ಬನಟ್ಟಿ ಕೋರ್ಟ್ನಲ್ಲಿ ಅವರದೇ ಆದಂಥ ಒಂದು ತಮ್ಮಲ್ಲಿ ಒಂದು ದಾವೆ ಮಾಡಿಕೊಂಡು ಅದು 2ನೇ ತಾರೀಕು ದಾಖಲು ಮಾಡಿದ್ದಾರೆ. 3 ತಾರೀಕಿತ್ತು, ಅದು 15ಕ್ಕೂ ಮುಂದೂಡಿತ್ತು. ಆದರೆ ಅಪ್ಪಗಳು 4ನೇ ತಾರೀಕು ತೀರೋದ್ರಿಂದ 9 ತಾರೀಕು ಅದನ್ನು ಬೋರ್ಡ್ ಮೇಲೆ ತಗೊಂಡು ಅವರವರು ಅಪ್ಪಗಳಿಗೆ ಯಾರೂ ವಾರಸ್ದಾರಿಲ್ಲ, ಅವ್ರು ಯಾವುದೂ ಮೃತ್ಯುಪತ್ರ ಬರೆದಿಟ್ಟಿಲ್ಲ, ಈ ಎಲ್ಲ ಆಸ್ತಿ ನಮ್ಮದಂತ ತಿಳ್ಕೊಂಡು ಒಂದು ಕೊಟ್ಟಿ ಅರ್ಜಿ ಕೊಟ್ಟು ಅಲ್ಲಿ ಅದನ್ನು ಸಾದರಪಡಿಸಿದರು. ಅದನ್ನು 9 ತಾರೀಕು ಮಾಡಿದರು. 10ನೇ ತಾರೀಕು ನಮ್ಮ ಅಲ್ಲಪ್ಪ ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಅರ್ಜಿ ಕೊಟ್ಟು, ಇದು ಅಪ್ಪಾಜಿಯವರು ಭಕ್ತರಿಂದ ಬಂದಂಥ, ಭಕ್ತರ ಗಳಿಸಿದಂಥ ಆಸ್ತಿ ಭಕ್ತರ ಅವರ ಅಭಿವೃದ್ಧಿಗಾಗಿರಬೇಕು, ಆ ರೀತಿಯಲ್ಲಿ ಅವರು ಮೃತ್ಯುಪತ್ರ ಮಾಡಿಟ್ಟಿದ್ದಾರೆ. ಕಾರಣ ನಮ್ಮನ್ನು ಈ ದಾವೆಯಲ್ಲಿ ಪಾರ್ಟಿ ಮಾಡ್ರಿ ಅಂತ ಹೇಳಿದರು. ಆವಾಗ ನ್ಯಾಯಾಲಯದವರು ಈ 2-3 ದಿವಸಗಳಿಂದ ಇದು ನೀವು ನೆಗೆಟಿವ್ ಅಂತ ಮಾಡ್ತಾ ಇದ್ದೀರಿ, ನೀವು ಮೃತ್ಯುಪತ್ರ ಪ್ರಕಾರ ನಿಮ್ಮ ಮಾತಾಡಿದೆ, ಅದಕ್ಕೆ ಬೇರೆ ಹಾದಿ ಇದೆ. ಆ ರೀತಿಯಾಗಿ ಆ ಅರ್ಜಿಯನ್ನು ತಿರಸ್ಕಾರ ಹೊರತು ಅದು ಒಂದು ಇತಿಹಾಸ ಬರೆದಂಥ ತೀರ್ಪು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೂ ಇಲ್ಲ. ಪತ್ರಿಕೆದು ಕೊಡ್ತಾ ಇದ್ದಾರೆ, TV ನ್ಯೂಸ್ದಲ್ಲಿ ಬರ್ತಾ ಇದ್ದಾರೆ. ದಯಮಾಡಿ ಕೊಡುವಂಥವರು ಆ ಆದೇಶದಲ್ಲಿ ಏನದೆ ಅದನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಯಾವುದೂ ಆದೇಶ ಆಗಿಲ್ಲ. ಅವರು ಅದರ ಮಾಲಕರಂತ ಹೇಳಿಲ್ಲ. ಅದರ ಮಾಲಕರು ಏನು ಅವ್ರ ಸಂಸ್ಥೆ ಮಾಡ್ಯಾರಲ್ಲ, ಆ ಸೌದಿ ಅದೈತಲ್ಲ, ನೀವೆಲ್ಲ ಭಕ್ತಾದಿಗಳಲ್ಲ, ನೀವೇ ಮಾಲಕರಿದೆ, ಅದನ್ನು ಯಾರೂ ಕಳಿಸ್ಕೊಳಕ್ಕಾಗೋದಿಲ್ಲ. ಆ ಭಗವಂತ ಇದ್ದಾನ, ಆ ಭಗವಂತ ನಮ್ಮೆಲ್ಲರನ್ನು ಕಾಪಾಡ್ತಾನಂತ ಈ ವೇದಿಕೆಯ ಮುಖಾಂತರ ನಾನು ನಿಮಗೆ ಸಂದೇಶ ಕೊಡಲು ಇಚ್ಛಿಸಿ, ಯಾವತ್ತೂ ನಾವು ನಿಮ್ಮ ಜೊತೆ ಇದ್ದೇವೆ. ಅಪ್ಪ ಅವರಿದ್ದಾರೆ, ಅವರ ಆಶೀರ್ವಾದ ಇದೆ. ಇದೇನು ಧರ್ಮ ಕಾರ್ಯ ನಡೀತಾ ಇದೆ, ಇದು ಸೂರ್ಯಚಂದ್ರಗಳಿಗೆ ನಡೀತದಂತ ಹೇಳುತ್ತಾ ನಾನು 4 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.